ಗ್ರಾಮದ ಎಲ್ಲ ನಮ್ಮ ಶಿಬಿರಾರ್ಥಕ್ಕೆ ಬಂದಿರತಕ್ಕಂಥ ಎಲ್ಲ ಶಿಬಿರಾರ್ಥಿಗಳೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಈ ಮುಖಂಡರೇ, ಇವತ್ತು ಚಿಕ್ಕಬಳ್ಳಾಪುರದ ಮುಷ್ಟೂರು ಗ್ರಾಮದಲ್ಲಿ ಶಿಬಿರವನ್ನು ಏರ್ಪಡಿಸಬೇಕಂತ ಸುಮಾರು ಒಂದು 2 ತಿಂಗಳಿಂದ ನಾವು ಅಂದ್ಕೊಳ್ತಾನೆ ಇದ್ದೀವಿ. ಅದಕ್ಕೆ ಬೇರೆ ಬೇರೆ ಕಡೆ ಎಲ್ಲ ಶಿಬಿರಾರ್ಥಿಗಳು ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ಸ್ವಲ್ಪ ತಟಸ್ಥವಾಗಿ ಇವತ್ತಿನ ದಿನಕ್ಕೆ ನಾವು ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಈ ಶಿಬಿರಾರ್ಥದ ಒಂದು ಅರ್ಥ ಏನಂತಂದರೆ, ಈ ಗೌರಿಬಿದನೂರು ತಾಲೂಕು ಬಿಸ್ಲಹಳ್ಳಿಯಲ್ಲಿ ಒಬ್ಬ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಅಂಥವರು ಪ್ರದೀಪ್ ಈಶ್ವರ್ದು ಅಡ್ವರ್ಟೈಸ್ ನೋಡಿ ಅವ್ರಿಗೊಂದು ಫೋನ್ ಮಾಡಿದ್ರಂತೆ, ಸ್ವಾಮಿ ನನ್ನ ಪರಿಸ್ಥಿತಿ ಹಿಂಗೆ ಆಗಿಬಿಟ್ಟಿದೆ ಅಂತ. ಆದಾಗ ಅವರು ಸ್ವಂತ ತನ್ನ ಆಂಬುಲೆನ್ಸನ್ನು ಅಲ್ಲಿಗೆ ಕರೆಸಿ ಅವ್ರದ್ದೇನು ಪ್ರಾಬ್ಲಮ್ ಅಂತ ಇದೇ ಸಪ್ತಗಿರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರ ಸಮಸ್ಯೆ ಎಲ್ಲ ನೋಡಿ ಇವಾಗ ನಡೆಯೋಕ್ಕೆ ಆಗದೆ ಇರೋನಿಗೆ ಫಸ್ಟ್ ಕ್ಲಾಸಾಗಿ ನಡ್ಕೊಂಡು ಕೂಲಿಗೆ ಹೋಗ್ತಾನೆ. ಅದು ನಾವೆಲ್ಲ ಫೇಸ್ಬುಕ್ಗಳು ಯೂಟ್ಯೂಬ್ಗಳೆಲ್ಲ ಬಿಟ್ಟಿದ್ರು ಅವರು. ಇವತ್ತು ಆ ಪುಣ್ಯಾತ್ಮನಿಂದ ನಾವು ಈ ಥರ ನಡೆಯೋಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತ. ಇಂಥವರು ಎಷ್ಟೋ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಈಗ ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅಲ್ಲಿಗೆಲ್ಲ 24 hours ಆಂಬುಲೆನ್ಸ್ ಬಿಡ್ತಾನೆ ಇರ್ತಾರೆ. ಎಲ್ಲಿಗೆ ಇವಾಗ ಮೊನ್ನೆ ನಮ್ಮ ಮುಷ್ಟೂರಲ್ಲೇ ಆಂಜನಪ್ಪ ಅಂತ ಹಾರ್ಟ್ ನೋವು ತಕ್ಷಣ ಎತ್ತದಾಗ ಇದೇ ಆಂಬುಲೆನ್ಸಲ್ಲೇ ಕರ್ಕೊಂಡೋಗಿ ಜಯದೇವ ಹಾಸ್ಪಿಟ್ಲಲ್ಲಿದ್ದು, ಆಮೇಲೆ ಈ ಶಿಬಿರಾರ್ಥದ ಒಂದು ಮುಖಂಡರು ಸಪ್ತಗಿರಿ ಮುಖಂಡ್ರು ಏನಿದ್ದಾರೆ ಮಧುಸೂದನ್ ರೆಡ್ಡಿ, ಅವ್ರ ನಂಬರಿಂದ ನಾವು ಫೋನ್ ಮಾಡಿದ್ವಿ. ಅವ್ರು ಅಲ್ಲಿಗೆ ಫೋನ್ ಮಾಡಿದ್ರು ಜಯದೇವ ಹಾಸ್ಪಿಟ್ಲಿಗೆ. ಮಾಡಿದಾಗ ಇವಾಗ ಅವ್ರು ಸೇಫ್ಟಿಯಾಗಿ ಬಂದಿದ್ದಾರೆ. ನಾಳೆ ಅವರು ಹೋಗಬೇಕು. ಆ ಒಂದು ಇದು ಇವತ್ತು ಇಲ್ಲೇ ನಡೀತಾ ಇದೆ. ಅವ್ರಿಗೆ ಹೆಚ್ಚಿನ ಒಂದು ಶಸ್ತ್ರಚಿಕಿತ್ಸೆ ಬೇಕಂದ್ರೆ ಇಲ್ಲೇ ಮಾಡ್ತಾರೆ. ಇಂಥ ಅನುಕೂಲ ಯಾರೂ ಮಾಡಲ್ಲ. ಇವರೇನು ಮಾಡ್ತಾರಂದರೆ, ಯಾರನ್ನು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಅಡ್ಕಾಲಾಗೋಕ್ಕೆ ಇನ್ನೊಂದೆಲ್ಲ ಒಂದು ಇಟ್ಕೊಳ್ಳೋದು, ಅಲ್ಲಿಗೆ ಕರ್ಕೊಂಡು ಹೋಗೋದು. ಇದೆಲ್ಲ ಯಾರೇ ಒಬ್ಬ ಜನನಾಯಕನ ಗೆದ್ದು ಬಂದ ಮೇಲೆ ಅವ್ರಿಗೆ ಒಳ್ಳೆ ಒಂದು ಮಾರ್ಗದರ್ಶನ ನೀಡಬೇಕು. ಜನಗಳಿಗೆ ಓಟ್ ಕೊಡೋದೇನೆಂದರೆ ನಮ್ಗೆ ಒಳ್ಳೇದಾಗುತ್ತೇನಂತ. ನಾವು ಅವ್ರಿಗಿಂತ ಒಳ್ಳೇದು ಮಾಡಬೇಕೇ ಹೊರತು ಅವ್ರನ್ನ ಕಟ್ಟಿದ್ದು ಬಯಸಬಾರ್ದು. ಇವಾಗ ಎಷ್ಟೋ ಜನ ಪೇಷಂಟ್ಗಳು ಹಾಸ್ಪಿಟ್ಲಿಗೆ ಹೋದರೆ 200-300 ರೂಪಾಯಿ ಖರ್ಚು ಮಾಡೋಕ್ಕೂ ಇರಲ್ಲ. ಅಂಥ ಒಂದು ಕಾಯಿಲೆಗಳ ಸಮಸ್ಯೆ ಬಳಲ್ತಕ್ಕಂಥವ್ರು ಇದ್ದಾರೆ. ಅಂಥವ್ರಿಗೆಲ್ಲ ಇದೊಂದು ಸುಸಂದರ್ಭ. ಈ ಒಂದು ಸಂದರ್ಭವನ್ನು ನಾವು ಉಪಯೋಗಿಸ್ಕೊಂಡು ಇನ್ನು ನಿಮ್ಮ ನೆರೆ ಅಕ್ಕಪಕ್ಕದವ್ರಿಗೆಲ್ಲ ಇದನ್ನು ಹೇಳಿ ಹೆಚ್ಚಿನ ಒಂದು ಇದಕ್ಕೆ ಶಿಬಿರಾರ್ಥಕ್ಕೆ ತಾವು ಪ್ರೋತ್ಸಾಹ ನೀಡಬೇಕಂತ ನಮ್ಮ ಗ್ರಾಮದ ಪರವಾಗಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ.